ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಕೆ ಎಸ್ ಇದೊಂದು ರಿಕ್ರೂಟ್ಮೆಂಟ್ ಬಗ್ಗೆ ಒಂದು ಕ್ಲಾರಿಟಿ ಇರಲಿಲ್ಲ. ಭಾಳ ಜನ ಕಮೆಂಟ್ ಮತ್ತು ಇನ್ಸ್ಟಾಗ್ರಾಮ್ ಒಳಗೆ ಮೆಸೇಜು ಮಾಡಿ ಕೇಳತ್ತಿದ್ರು, ಕನ್ಫರ್ಮ್ ಆಗಿ ಬರ್ತದೋ ಇಲ್ಲೋ ಒಂದು KPSC ಕಡೆಯಿಂದ KS ನೋಟಿಫಿಕೇಷನ್ ಅಂತ. ಸೊ ಅದ್ರ ಸಲುವಾಗಿ ಈ ಒಂದು ವಿಡಿಯೋನ ಮಾಡ್ಲಿಕ್ಕತ್ತೇನಿ. ಸೊ KPSCಗೆ ಒಂದು 2026-27ನೇ ಸಾಲಿನ ಗೆಜೆಟೆಡ್ ಪ್ರೊಬೇಷನರ್ಸ್ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ವೃಂದದ ಹುದ್ದೆಗಳ ರಿಕ್ತ ಸ್ಥಾನಗಳನ್ನು ಬಿಡುಗಡೆ ಮಾಡುವ ಬಗ್ಗೆ. ಸೊ ಕನ್ಫರ್ಮೇಷನ್ ಅಂತೂ ನಿಮಗೆ ಸಿಕ್ಕಿರ್ತೈತೆ ಅನ್ಕೋತೇನೆ. ಸೊ ಸಹಾಯಕ ಆಯುಕ್ತರು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಒಳಗೆ 39 ಪೋಸ್ಟ್ಗಳದಾವು. ಆ್ಯಂಡ್ ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು ವಾಣಿಜ್ಯ ತೆರಿಗೆ ಇಲಾಖೆ 50, ಸಹಾಯಕ ನಿರ್ದೇಶಕರು ಖಜಾನೆ ಇಲಾಖೆ 2 ಪೋಸ್ಟ್ಗಳು. ಸೊ ಈ ಥರ ನೋಡ್ಬೋದು ನೀವು. ಸೊ ಗ್ರೂಪ್ ಎ 117 ಮತ್ತು ಗ್ರೂಪ್ ಬಿ ಒಳಗೆ ತಹಸೀಲ್ದಾರ್ ಆಗಿರ್ಬೋದು, ವಾಣಿಜ್ಯ ತೆರಿಗೆ ಅಧಿಕಾರಿ, ಸಹಾಯಕ ಅಧೀಕ್ಷಕರು, ಸಹಕಾರಿ ಸಂಘಗಳ ಸಹಾಯಕ ನಿಬಂಧಕರು, ಸಹಾಯಕ ನಿರ್ದೇಶಕರು. ಸೊ ಈ ಎಲ್ಲ ಪೋಸ್ಟ್ಗಳ ಸೇರಿ ಟೋಟಲಿ ಇಲ್ಲಿ 202 ಹುದ್ದೆಗಳು ಅದಾವು. ಸೊ ಡೆಫಿನೆಟ್ ಆಗಿ ನೋಟಿಫಿಕೇಷನ್ ಅಂತೂ KPSC ಕಡೆಯಿಂದ KS ಒಂದು ನೋಟಿಫಿಕೇಷನ್ ಆಗ್ತೈತಿ. ಯಾಕೆ ಈ ವಿಡಿಯೋ ಮಾಡೋಕ್ಕೆ ರೀಸನ್ ಇಷ್ಟನ, ನಿಮ್ಮ ಪ್ರಿಪ್ರೇಷನ್ನ ಸ್ಟ್ರಾಂಗ್ ಮಾಡಿಕೊಳ್ರಿ. ಎಷ್ಟು 2-3 ವರ್ಷಗಳ ಒಂದು ಎಫರ್ಟ್ ಆಗಿರ್ಬೋದು, ಬಹಳಷ್ಟು ಹೋರಾಟಗಳಾಗಿರ್ಬೋದು, ಬಹಳಷ್ಟು ವೇಟ್ಗಳಾಗಿರ್ಬೋದು, ಬಹಳಷ್ಟು ಲಾಸ್ ಆಗಿರ್ಬೋದು, ಮೆಂಟಲ್ ಸ್ಟ್ರೆಸ್ ಆಗಿರ್ಬೋದು, ಎಲ್ಲ ಆದ ನಂತರ ಒಂದು ನೋಟಿಫಿಕೇಷನ್ಸ್ಗಳು ಬರ್ಲಿಕ್ಕತ್ತವ. ಸೊ ಹೀಗಾಗಿ ಇದರ ಒಂದು ಬೆನಿಫಿಟ್ನ ತಗೊಳ್ರಿ. ಸರಿಯಾದಂಥ ಪುಸ್ತಕಗಳ ಲಿಸ್ಟ್ನ ಫಾಲೋ ಮಾಡಿರಿ. ಆಲ್ರೆಡಿ ನಾ ಕನ್ನಡ ಮಾಧ್ಯಮ ಶೇರ್ ಮಾಡೇನಿ. ಆದಷ್ಟು ಬೇಗ ಇಂಗ್ಲೀಷ್ ಮೀಡಿಯಮ್ ಬುಕ್ ಲಿಸ್ಟ್ ಶೇರ್ ಮಾಡ್ತೇನೆ. ಆ್ಯಂಡ್ KS ಅದೊಂದು ಸಿಲೆಬಸ್ ಕೂಡ ಶೇರ್ ಮಾಡ್ತೇನೆ ಇನ್ ಡೀಟೇಲ್ಡಾಗಿ. ಏನು ಓದಬೇಕು, ಏನು ಓದಬಾರ್ದು, ಆ್ಯಂಡ್ ಪುಸ್ತಕಗಳ ಲಿಸ್ಟು, ಒಂದು ಸ್ಟ್ರಾಟಜಿ, ಒಂದು ಟೈಮ್ ಟೇಬಲ್ಲು, ಇಷ್ಟೆಲ್ಲನೂ ರೆಡಿ ಮಾಡ್ಕೊಂಡು ಒಂದು 8 ಡೇಸ್ ಟೈಮ್ನ ಕೊಡ್ರಿ. 8 ಡೇಸ್ ಒಳಗೆ ಎಲ್ಲನೂ ಪ್ರಿಪ್ರೇಷನ್ನ ಮಾಡ್ಕೊಂಡು 9ನೇ ದಿನದಿಂದ ನಿಮ್ಮ ಒಂದು ಪ್ರಿಪ್ರೇಷನ್ನ 100% ಆಗಿ ಸ್ಟಾರ್ಟ್ ಮಾಡಿರಿ. ಎಲ್ಲರಿಗೂ ಆಲ್ ದಿ ವೆರಿ ಬೆಸ್ಟ್. ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿರಿ. ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗೋಣ. ಥ್ಯಾಂಕ್ ಯು.